ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಹುಲ್ಲು ಕಡ್ಡಿಯನ್ನು ರಾಜಕೀಯ ಬ್ರಹ್ಮಾಸ್ತ್ರಗಳನ್ನ ಮಾಡೋದಕ್ಕೆ ಖ್ಯಾತರು. ಅಂಥವ್ರ ಕೈಗೆ ಹೋಗಿ ಸರಿಯಾದ ಅಸ್ತ್ರಶಸ್ತ್ರ ಕೊಟ್ಟಿದ್ ಯಾರು, ಆಮೇಲೆ ಏನಾಯಿತು ನೋಡೋಣ. ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ಎರಡನೇ ಸ್ಟೋರಿ, ರೆಬಲ್ ಡೆಡ್ಲೈನ್ ಫಿಕ್ಸ್. ನೋಡೋಣ, ಮಾಡೋಣ, ಆಗತ್ತೆ ಹೋಗುತ್ತೆ ಅನ್ನೋ ಟೈಮ್ ಎಲ್ಲ ಈಗ ಮುಗಿದೋಗಿದೆ. ಅದೇ ಕಾರಣಕ್ಕೆ ಡೆಡ್ಲೈನೂ ಫಿಕ್ಸ್ ಆಗಿದೆ. ಅದ್ಯಾವ ಡೆಡ್ಲೈನು, ಮುಹೂರ್ತ ಫಿಕ್ಸ್ ಮಾಡಿದ ಯಾರು, ಯಾವ ನಕ್ಷತ್ರ, ಯಾವ ತಿಥಿ ನೋಡೋಣ. ಒಳನೋಟ ಟಾಪ್ ಸ್ಟೋರಿ ನಂಬರ್ 2 ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ಬೆಂಗಳೂರಿನ ಹಳೆ ಹುಲಿ ಖ್ಯಾತಿಯ ವಿ ಸೋಮಣ್ಣ ಬಿಜೆಪಿಯ ಚುನಾವಣಾ ಚಾಣಕ್ಯ ಖ್ಯಾತಿಯ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅರ್ಧ ಗಂಟೆ ಮಾತಾಡಿದ್ದಾರೆ. ಅದರಲ್ಲೂ ಸೋಮಣ್ಣ ಮಾತಾಡೋಕೆ ಹೋಗಿದ್ದು ಎಲೆಕ್ಷನ್ ವಿಷಯ. ಆದ್ದರಿಂದ ಚುನಾವಣಾ ಚಾಣಕ್ಯರಿಗೆ ಎಲ್ಲಿಲ್ಲದ ರಣೋತ್ಸಾಹ. ಹಾಗಾದ್ರೆ ಅಲ್ಲಿ ಡಿಸ್ಕಸ್ ಆಗಿದ್ದು ಯಾವ ಎಲೆಕ್ಷನ್ ವಿಷಯ, ಏನ್ ಮ್ಯಾಟರು ಅನ್ನೋದನ್ನ ನಮ್ಮ ಸುದ್ದಿ ಚಾಣಕ್ಯ ಗುಸುಗುಸು ಗೋವಿಂದಣ್ಣ ಪತ್ತೆ ಮಾಡಿ ತಂದಿದ್ದಾರೆ. ಆ ವಿವರ ಇಲ್ಲಿದೆ. ಈ ಎಲೆಕ್ಷನ್ ಬಂದ್ ಕೂಡ್ಲೆ ಈ ಜಾತಿ ಅದ್ ಕೊಡ್ಬೇಕು, ಆ ಜಾತಿಗೆ ಇದ್ ಸೇರಿಸ್ಬೇಕು ಎಲ್ಲ ಶುರು ಆಗ್ಬಿಡ್ತು ನೋಡು. ಈಗ ಯಾಕೆ ಹೇಳು ಈ ಲೆಟರು, ಈ ಮೀಟಿಂಗ್ ಎಲ್ಲ? ಯಾಕಂದ್ರೆ ಅಲ್ಲಿದ್ದಾರೆ ಆ ಜಾತಿಯವರು ಬರೋಬ್ಬರಿ 55,000. ಅದಕ್ಕೆ ಬರ್ದಿರೋದು ಈ ಪತ್ರ. ಅದಕ್ಕೆ ಹೋಗಿರೋದು ಅಮಿತ್ ಶಾ ಹತ್ರ. ರೆಡಿ ಆಗ್ತಾ ಇದೆ ಜಾತಿ ಸೂತ್ರ. ಇದರ ಗುರಿ ಆ ವಿಧಾನಸಭಾ ಕ್ಷೇತ್ರ. ಇದು ಎಲೆಕ್ಷನ್ ಕಾರ್ಯತಂತ್ರ, ಅದಕ್ಕೆ ಜಾತಿ ಮಂತ್ರ. ಇನ್ನು ಬಾಕಿ ಇದೆ ದೊಡ್ಡ ಪರದೆ ಮೇಲೆ ಚಿತ್ರ ಅಂತ ಮತ್ತೆ ಪ್ರಾಸಗಳ ಸರಣಿಯನ್ನೇ ಶುರು ಮಾಡಿದ್ರು ನಮ್ ಗೋವಿಂದಣ್ಣ. ಅಯ್ಯೋ ಗೋವಿಂದಣ್ಣ, ನೀವು ನಮ್ಮ ಮಿತ್ರ, ನಮ್ಮ ಮೇಲೆಯೇ ಪ್ರಯೋಗಿಸಬೇಡಿ ಪ್ರಾಸ ಪದದ ಅಸ್ತ್ರ. ಸದ್ಯಕ್ಕೆ ತ್ಯಾಗ ಮಾಡಿ ನಿಮ್ಮ ಪ್ರಾಸದ ಶಸ್ತ್ರ. ಸ್ವಲ್ಪ ಬಿಡಿಸಿ ಹೇಳಿ ಅದೇನ್ ರಾಜಕೀಯ ಶಾಸ್ತ್ರ ಅಂತ ಅವರದೇ ಸ್ಟೈಲಲ್ಲಿ ಪ್ರಾಸ ಪದಗಳ ಸೇರಿಸಿಯೇ ಕೇಳಿದ ಮೇಲೆ ನೋಡಿ ಅಸಲಿ ವಿಷಯ ಬಾಯ್ ಬಿಟ್ರು ನಮ್ ಗೋವಿಂದಣ್ಣ. ನಮ್ ಗೋವಿಂದಣ್ಣನ ದಿಲ್ಲಿ ಗುಸುಗುಸು ಮೂಲಗಳಿಂದ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ಹಿರಿಯೂರು ಬೈ ಎಲೆಕ್ಷನ್ ಘೋಷಣೆಗೆ ದಿನಗಣನೆ ಆರಂಭವಾಗಿರೋ ಹೊತ್ತಲ್ಲೇ ಕೇಂದ್ರ ಸಚಿವ ವಿ ಸೋಮಣ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಏನಿದೆ ಅಂದ್ರೆ, ಕಾಡುಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ. ಹಾಗಂತ ಸೋಮಣ್ಣ ಈ ಪತ್ರ ಬರೆದಿರೋದು ಇದೇ ಮೊದಲೇನೂ ಅಲ್ಲ. ಮಾರ್ಚ್ ತಿಂಗಳಲ್ಲೇ ಹೀಗೊಂದು ಪತ್ರವನ್ನ ಸೋಮಣ್ಣ ಬರೆದಿದ್ರು. ಆದ್ರೆ ಈಗ ಮತ್ತೊಮ್ಮೆ ಆ ಪತ್ರ ನೆನಪಿಸೋ ಜೊತೆಗೆ ಕಾಡುಗೊಲ್ಲರನ್ನ ಎಸ್ಟಿ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೇರವಾಗಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿರೋ ಸೋಮಣ್ಣ ಕೂಡಲೇ ತಮ್ಮ ಮನವಿ ಪುರಸ್ಕರಿಸುವಂತೆಯೂ ಮಾಡಿದ್ದಾರೆ. ದಿಲ್ಲಿಯ ನಾರ್ತ್ ಬ್ಲಾಕ್ನ ರೂಮ್ ನಂಬರ್ 4ರ ಮೂಲಗಳ ಮಾಹಿತಿ ಪ್ರಕಾರ ನೇರ ಇಲ್ಲಿಗೆ ಬಂದ ಸೋಮಣ್ಣ ಅಮಿತ್ ಶಾ ಅವರ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಕಾಡುಗೊಲ್ಲ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿನ್ನೆಲೆ ಸ್ಥಿತಿಗತಿ ತಿಳಿಸಿ ಆ ಸಮುದಾಯವನ್ನ ಮೇಲ್ಮಟ್ಟಕ್ಕೆ ತರಬೇಕಾದ ಅನಿವಾರ್ಯತೆಯನ್ನು ಅರ್ಥ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಹಿರಿಯೂರಿನ ಜಾತಿ ಲೆಕ್ಕವನ್ನೂ ಹೇಳೋ ಮೂಲಕ ಆ ಕ್ಷೇತ್ರದಲ್ಲಿರೋ ಕಾಡುಗೊಲ್ಲರ ಅಂಕಿ ಅಂಶ ಕೊಟ್ಟಿದ್ದಾರೆ. ಆ ವಿವರ ಹಿಂಗಿದೆ ನೋಡಿ. ಹಿರಿಯೂರು ಜಾತಿವಾರು ಲೆಕ್ಕಾಚಾರ. ಸಮುದಾಯ ಮತದಾರರು: ಕಾಡುಗೊಲ್ಲ 55,000, ಕುಂಚಿಟಿಗ ಗೌಡ 45,000, ಎಸ್ಟಿ ಸಮುದಾಯದಲ್ಲಿ 12,000, ಮಾದಿಕರು 33,000, ಕುರುಬ 6,000, ತಮಿಳಿಯನ್ 10,000, ಲಿಂಗಾಯತ 8,000, ಮುಸ್ಲಿಂ 12,000, ಉಪ್ಪಾರರು 6,000, ಇತರೆ 50,000. ಒಟ್ಟು ಮತದಾರರ ಸಂಖ್ಯೆ 2,51,482. ಪುರುಷರು 1,23,537, ಮಹಿಳೆಯರು 1,27,928, ತೃತೀಯ ಲಿಂಗಿಗಳು 17. ಈ ಲೆಕ್ಕದ ಪ್ರಕಾರ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಮುದಾಯವೇ ಕಾಡುಗೊಲ್ಲರಾಗಿರುವುದರಿಂದ ಹಿರಿಯೂರು ಬೈ ಎಲೆಕ್ಷನ್ ಗೆಲ್ಲಲು ಬಿಜೆಪಿ ರಚಿಸಿರುವ ರಣವ್ಯೂಹವೇ ಈ ಎಸ್ಟಿ ಕಾರ್ಡ್ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಹಿರಿಯೂರು ಉಪಚುನಾವಣೆಯನ್ನೇ ಗುರಿಯಾಗಿಟ್ಕೊಂಡು
ಸಚಿವ ಸೋಮಣ್ಣ ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸಬೇಕೆಂಬ ಮನವಿಯನ್ನ ಅಮಿತ್ ಶಾ ಸೂಚನೆ ಮೇರೆಗೆ ಕೇಂದ್ರ ಗೃಹ ಇಲಾಖೆ ಪುರಸ್ಕರಿಸಿದೆ. ಈಗಾಗಲೇ ಕೇಂದ್ರ ಗೃಹ ಇಲಾಖೆಯಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪತ್ರವೂ ರವಾನೆಯಾಗಿದೆ. ಕಾಡುಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ವಿಸ್ತೃತ ಅಧ್ಯಯನ ನಡೆಸುವಂತೆ ಗೃಹ ಇಲಾಖೆ ಸೂಚನೆಯನ್ನೂ ನೀಡಿದೆ ಅನ್ನೋದು ದಿಲ್ಲಿಯ ನಾರ್ತ್ ಬ್ಲಾಕ್ನ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.